ಯೋಗಕ್ಕೆ ಹೋಗ್ತಾರೆ. ಯೋಗ ಮಾಡೋ ಹೆಣ್ಮಕ್ಳು ನಿಮ್ಗೆ ಫೀಡ್‌ಬ್ಯಾಕ್ ಬಂದು ಕೊಡ್ತಾರೆ. ಯೋಗಕ್ಕೆ ಹೋಗಿ ಬಂದ್ಮೇಲೆ ನಂದು ವೆಯ್ಟ್ ಎಲ್ಲ ಕಡಿಮೆ ಆಗಿದೆ. ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿದೆ. ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ. ನಂದು ಥೈರಾಯ್ಡ್ ಬ್ಯಾಲೆನ್ಸ್ ಆಗ್ತಾ ಇದೆ. ಈಗ ನನ್ಗೆ ಮುಂಚೆ ತರ ಸುಸ್ತಾಗೋದಿಲ್ಲ. ಈಗ ಸಕ್ಕರೆ ಕಾಯಿಲೆ ಇರೋರು ಕೆಲವೊಂದು ಆಸನ ಮಾಡಿದಾಗ ಸಕ್ಕರೆ ಕಾಯಿಲೆನ ಗುಣ ಮಾಡ್ಕೊಳ್ತಾರೆ. ಆಸನಗಳು ಎಷ್ಟು ವರ್ಷಗಳಿಂದ ಇದೆ? ಸಾವಿರಾರು ವರ್ಷಗಳ ಹಿಂದೆ ಶಿವ ಅವರು ಶುರು ಮಾಡಿದ್ದು ಯೋಗ ಮತ್ತೆ ನೃತ್ಯ. ಮತ್ತೆ ಶಿವ ಬಂದು ಪಂಚಮಹಾಭೂತಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಎಲ್ಲ ಭೂಮಿ ಮೇಲೆ ಇರುವಂತದ್ದನ್ನೆಲ್ಲಾನು ಬ್ಯಾಲೆನ್ಸ್ ಮಾಡೋ ಶಕ್ತಿ ಅವ್ರದೇನೆ. ಭೂಮಿನ ಬ್ಯಾಲೆನ್ಸ್ ಮಾಡೋದಿಕ್ಕೇನೆ ಆ ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದು ಅಲ್ವಾ. ಆಗಿಂದ ಬಂದಂತದ್ದು ಈ ಯೋಗ. ಈಗ ನಾವು ಪ್ರತಿಯೊಂದು ಕಾಯಿಲೆಗೂ ಯೋಗ ಥೆರಪಿನ ಬಳಸ್ಕೊತಾ ಇದೀವಿ. ಫೇಮಸ್ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಶೆಟ್ಟಿ ಅವರು ಹೇಳ್ತಿದ್ರು, ಯೋಗ ಮಾಡಿ ಮಂಡಿ ನೋವನ್ನ ವಾಸಿ ಮಾಡ್ಕೊಂಡ್ರು ಅಂತ. ಈಗ ಬಂದಿರುವಂತಹ ಕಾಯಿಲೆ ಈ BP ಶುಗರ್ ಎಲ್ಲ ಒಂದು 300-400 ವರ್ಷದ ಹಿಂದೆ ಎಲ್ಲ ನೋಡಿದಾಗ ಈಗಿರೋ ಕಾಯಿಲೆಗಳೇ ಇರ್ಲಿಲ್ಲ. ಆದ್ರೆ ಈಗಿರೋ ಕಾಯಿಲೆಗಳಿಗೆ ಆಗ ಸೃಷ್ಟಿಯಾಗಿರುವಂತಹ ಯೋಗನ ನಾವು ಹೇಗ್ ಬಳಸ್ತಾ ಇದೀವಿ? ಮಂಡಿ ನೋವಿರ್ಲಿ, ಕುತ್ತಿಗೆ ನೋವಿರ್ಲಿ, ಬೆನ್ನು ನೋವಿರ್ಲಿ, ಪ್ರತಿಯೊಂದಕ್ಕೂ ಆಸನ ಇದೆ. ಈಗಿರೋ ಕಾಯಿಲೆಗಳಿಗೆ ಆಗ ಯೋಗನ ಹೇಗ್ ಕಂಡಿಡಿದ್ರು? ನಾವು ಅದನ್ನ ಬಿಟ್ಬಿಟ್ಟು ಈಗ ಬಂದಿರೋ ಎಕ್ಸಸೈಸ್ ಗಳನ್ನ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ದೇಹ ಒಪ್ಪುತ್ತಾ?